ಓಂ ಶ್ರೀ ಅಂಜನಾದೇವಿಯೇ ನಮಃ. ವೃಶ್ಚಿಕ ರಾಶಿ ಮೇ ತಿಂಗಳ ಭವಿಷ್ಯ 2025. ಕೋಪ ಸೇಡು ಬಹಳ ಕಾಲವಿರುತ್ತದೆ. ಈ ವಿಡಿಯೋದ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೋಬೇಕಪ್ಪ ಅಂತ ಹೇಳಿದ್ರೆ ಈ ವಿಡಿಯೋಗೊಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ವಿಶೇಷವಾಗಿ ಈ ಒಂದು ತಿಂಗಳಿನಲ್ಲಿ ನೀವು ಶ್ರೀ ಗಣೇಶನನ್ನ ಆರಾಧನೆಯನ್ನು ಮಾಡಿದ್ರೆ ನಿಮಗೆ ಬಂದಿರತಕ್ಕಂಥ ವಿಘ್ನಗಳೆಲ್ಲ ನಿವಾರಣೆ ಆಗಿ ನಿಮ್ಮ ಜೀವನದಲ್ಲಿ ಒಂದು ಹೊಸ ಜೀವನ ಆರಂಭವಾಗುತ್ತದೆ. ಶ್ರೀ ಗಣೇಶ ಎಂದು ಕಮೆಂಟ್ ಮಾಡಿ. ಈ ತಿಂಗಳ ಪೂರ್ತಿ ಅದೃಷ್ಟ ಫಲ ಬರುತ್ತೆ. ವಿಶೇಷವಾಗಿ ಬನ್ನಿ ಈ ವಿಡಿಯೋನ ಸಂಪೂರ್ಣವಾದಂತಹ ಮಾಹಿತಿ ತಿಳಿಸ್ಕೊಡ್ತೀನಿ. ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ನೋಡಿ, ನೀವು ಬಹಳಷ್ಟು ಕಠೋರವಾಗಿ ಮಾತನಾಡುವಂಥ ವ್ಯಕ್ತಿತ್ವ ನಿಮ್ಮಲ್ಲಿ ನಿಮ್ಮ ಗುಣಲಕ್ಷಣದಲ್ಲಿ ಇರುತ್ತೆ. ಆದರೂ ಕೂಡ ಏನಪ್ಪಾ ಅಂತ ಹೇಳಿದ್ರೆ ನೀವು ಯಾವುದೋ ಒಂದು ಕಾಲದಿಂದ ಅವರಿಗೆ ಸಹಾಯವನ್ನ ಮಾಡಿರ್ತೀರಾ. ಆ ಸಹಾಯ ಮಾಡಿದ್ರೂ ಕೂಡ ಅವರು ನಿಮಗೆ ಕಷ್ಟಗಳನ್ನೇ ಕೊಡ್ತಾ ಇರ್ತಾರೆ ಮತ್ತು ಬಹಳಷ್ಟು ರೀತಿಯಾದಂತಹ ತೊಂದರೆಗಳನ್ನೇ ಕೊಡ್ತಾ ಇರ್ತಾರೆ. ಯಾಕೆಂದ್ರೆ ಅವ್ರ ಮೇಲೆ ಬಹಳಷ್ಟು ಕೋಪ, ಬಹಳಷ್ಟು ಸೇಡು ತೀರಿಸ್ಕೋಬೇಕು ಅನ್ನುವಂಥ ಅದು ಬಹಳ ದಿನಗಳಿಂದ ನಡೀತಾನೆ ಹೋಗ್ತಾ ಇರುತ್ತೆ. ಏನೋ ಒಂದು ಸಣ್ಣ ಪ್ರಮಾಣದಲ್ಲಿ ನಿಮ್ಮ ಸ್ವಂತ ಬಾಂಧವ್ಯದಲ್ಲಿರ್ತಕ್ಕಂಥವರಿಗೆ ನೀವು ಎಲ್ಲ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟಿರ್ತೀರಾ. ಒಂದು ಒಳ್ಳೆ ಉದ್ಯಮಕ್ಕೂ ಹಣವನ್ನು ಕೊಟ್ಟಿರ್ತೀರಾ. ಎಲ್ಲ ರೀತಿಯಲ್ಲಿ ಸಹಾಯವನ್ನು ಮಾಡಿರ್ತೀರಾ. ನಿಮ್ಮ ಒಡ ಹುಟ್ಟಿದವರೇ ಆಗಿರಬಹುದು, ನಿಮ್ಮ ಸ್ನೇಹಿತರೇ ಆಗಿರಬಹುದು. ಆದರೆ ಆ ವ್ಯಕ್ತಿ ನಿಮಗೆ ಯಾವುದೋ ಒಂದು ರೂಪದಲ್ಲಿ ನಿಮಗೆ ಹಣದಿಂದನೋ ಅಥವಾ ಒಂದು ಮನಸ್ಸಿಂದನೋ ಏನೋ ಒಂದು ರೀತಿಯಲ್ಲಿ ಕಾಟಗಳನ್ನು ಕೊಡ್ತಾನೆ ಇರ್ತಾರೆ. ಅಂತಹ ವ್ಯಕ್ತಿಗಳ ಮೇಲೆ ಬಹಳಷ್ಟು ಕೋಪ ಸೇಡುಗಳು ಬಹಳಷ್ಟು ಕಾಲ ಉಳಿದುಕೊಂಡ್ಬಿಟ್ಟಿರುತ್ತೆ. ಆ ರೀತಿಯಲ್ಲಿ ನಿಮ್ಮ ಮನಸ್ಸು ಬಹಳಷ್ಟು ಟೆನ್ಷನ್ನಲ್ಲಿ, ಬಹಳಷ್ಟು ಒತ್ತಡಗಳು ಕೂಡ ಬಹಳಷ್ಟು ಇರುತ್ತೆ. ಇದರಿಂದ ನೀವು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಯುಕ್ತಿಯಿಂದ ಕೆಲಸವನ್ನು ಮಾಡಬೇಕು. ಓಕೆನಾ? ಯುಕ್ತಿಯಿಂದ ಎಲ್ಲವನ್ನ ಪಡ್ಕೋಬೇಕು ಹಾಗೂ ಸಂತೋಷದಿಂದ ಎಲ್ಲವನ್ನ ಪಡ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಪಡಬೇಕು. ನಿಮ್ಮ ಮನಸ್ಥಿತಿ ಇರ್ತಕ್ಕಂಥದ್ದು ಅದನ್ನ ಮಾಡೇ ಮಾಡ್ತೀರಾ ಈ ತಿಂಗಳಿನಲ್ಲಿ. ಆ ಕೋಪ ತಾಪಗಳನ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ಒಳ್ಳೆ ಮನಸ್ಥಿತಿಯಿಂದ ಅದನ್ನ ಗೆದ್ದೇ ಗೆಲ್ತೀರಾ ಮತ್ತು ಕಷ್ಟಪಟ್ಟು ಕೆಲಸವನ್ನ ಮಾಡಿ ಮತ್ತು ಯಾರನ್ನೂ ಕೂಡ ನಂಬೋದಿಲ್ಲ. ನಿಮ್ಮಲ್ಲಿ ನೀವು ಒಂದು ಒಳ್ಳೆಯ ವಿಶ್ವಾಸವನ್ನ ಇಟ್ಕೊಂಡು ನೀವು ನಿಮ್ಮ ಕೆಲಸದಲ್ಲಿ ಜಯವನ್ನು ಕಾಣುವಂಥ ವ್ಯಕ್ತಿತ್ವ ನಿಮ್ಮದಾಗಿರುತ್ತದೆ ಈ ತಿಂಗಳಿನಲ್ಲಿ. ಇನ್ನು ಮುಂದಿನ ವಿಚಾರ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಒಂದು ಕೆಲಸದ ಸ್ಥಿತಿಗತಿಗಳಲ್ಲಿ ನೋಡಿದಾಗ ಬಹಳಷ್ಟು ರೀತಿಯಾದಂತಹ ಒಂದು ಲಾಭಕರವಿದೆ. ಯಾಕೆ ಅಂದರೆ ನಿಮ್ಮ ಕೆಲಸದಲ್ಲಿ ಬಹಳಷ್ಟು ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲ್ಲ ಆ ರೀತಿಯಾದಂತಹ ಕೆಲವು ಪ್ರಮೋಷನ್ಸ್ಗಳು ಸಿಗುವಂತಹ ಸಾಧ್ಯತೆಯು ಕೂಡ ಈ ತಿಂಗಳಿನಲ್ಲಿ ಇರ್ತಕ್ಕಂಥದ್ದು ಮತ್ತು ಎಲ್ಲ ಕೆಲಸ ಕಾರ್ಯಕ್ಕೂ ಕೂಡ ಯಾವುದೇ ಅಡೆತಡೆಗಳಿಲ್ಲದೆ ಬಹಳಷ್ಟು ಫಾಸ್ಟ್ ಆಗಿ ಮೂವಿಂಗ್ ಅನ್ನೋದು ಇರುತ್ತೆ. ಯಾಕೆಂದ್ರೆ ಎಲ್ಲರಿಗೂ ಕೂಡ ಸಹಕಾರವನ್ನ ಮಾಡ್ತಾ ಇರ್ತೀರಾ. ಬಟ್ ನಾನು ಆವಾಗಲೇ ಹೇಳ್ದಂಗೆ ಬಹಳಷ್ಟು ಕೋಪ ಸೇಡು ಬಹಳಷ್ಟು ಇಟ್ಕೊಂಡಿರ್ತೀರ ನಿಮ್ಮ ಮನಸ್ಥಿತಿಯಲ್ಲಿ. ಆದರೆ ಈ ಒಂದು ತಿಂಗಳಿನಲ್ಲಿ ಆ ಒಂದು ಸ್ಥಾನಕ್ಕೆ ಹೋದ್ಮೇಲೆ ಅದೆಲ್ಲವೂ ಕೂಡ ಕರಗತ್ತೆ ನಿಮಗೆ. ಓಕೆನಾ? ಆ ಎಲ್ಲವೂ ಕೂಡ ಕರಗಿ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ಹೊಸ ಜೀವನದ ಆರಂಭವಾಗುವಂತಹ ಸಾಧ್ಯತೆ ಇದೆ. ಒಂದು ಹೊಸ ಜೀವನಕ್ಕೆ ಕಾಲಿಡುವಂತಹ ಸಾಧ್ಯತೆಯು ಕೂಡ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಇರ್ತಕ್ಕಂಥದ್ದು ಮತ್ತು ಅಪರಿಚಿತರಿಂದ ನಿಮಗೆ ಸಹಕಾರ ಸಿಗುವಂತಹ ಸಾಧ್ಯತೆ ಇದೆ ಕೆಲಸ ಕ್ಷೇತ್ರದಲ್ಲಿ. ಓಕೆನಾ? ನಿಮಗೆ ಒಂದು ಸ್ಯಾಲ್ರಿ ಹೈಕ್ ಆಗಿರಬಹುದು ಅಥವಾ ಯಾಕೆಂದ್ರೆ ನೀವು ಅಷ್ಟು ಕಷ್ಟಪಟ್ಟು ಶ್ರಮಜೀವಿಗಳಾಗಿರ್ತೀರ. ಆ ಒಂದು ವ್ಯಕ್ತಿ ನಿಮ್ಮನ್ನು ಗುರುತಿಸಿ ನಿಮಗೆ ಒಂದು ಒಳ್ಳೆ ಗೌರವ ಪ್ರಾಪ್ತಿ ಸಿಗುವಂತಹ ಸಾಧ್ಯತೆಯು ಕೂಡ ಇದೆ. ಅದು ನಿಮ್ಮ ಕೆಲಸ ಸ್ಥಿತಿಯಲ್ಲಿ, ಕೆಲಸದ ಸ್ಥಳದಲ್ಲಿ. ಓಕೆನಾ? ಊಹೆನೆ ಮಾಡ್ಕೊಂಡಿರಲ್ಲ ಆ ರೀತಿಯಾದಂತಹ ಒಂದು ಒಳ್ಳೆ ಬದುಕನ್ನು ನೀವು ಕಟ್ಕೋತೀರಾ ಈ ತಿಂಗಳಿನಲ್ಲಿ. ಅದರಲ್ಲೂ ಕೂಡ ವಿಶೇಷವಾಗಿ ಸರ್ಕಾರಿ ನೌಕರಿಗೆ ಯಾವುದೇ ರೀತಿಯಾದಂತಹ ತಡೆ ಇಲ್ಲ. ಹಿರಿಯ ಅಧಿಕಾರಿಗಳಿಂದನೂ ಕೂಡ ಯಾವುದೇ ರೀತಿಯಾದಂತಹ ತಡೆ ಇಲ್ಲ. ಬಟ್ ಶತ್ರುಗಳು ಕೆಟ್ಟ ಕಣ್ಣಿನ ದೃಷ್ಟಿ ಬಹಳಷ್ಟು ಇರುತ್ತೆ. ಹಾಗಾಗಿ ನೀವು ಆದಷ್ಟು ಶಾಂತಿಯಿಂದ ಕೆಲಸ ಕಾರ್ಯವನ್ನ ಸಾಗಿಸ್ತಾ ಹೋದ್ರೆ ನಿಮಗೆ ಬಹಳಷ್ಟು ರೀತಿಯಾದಂತಹ ಶುಭ ಫಲಗಳು ಬರುತ್ತೆ. ಇನ್ನು ಮುಂದಿನ ವಿಚಾರ ಬಂದ್ಬಿಟ್ಟು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ನೋಡಿ, ವಿದ್ಯಾರ್ಥಿಗಳಿಗೆ ಬಹಳ ಸುಖಿ ಜೀವನ. ಓಕೆನಾ? ಎಲ್ಲ ರೀತಿಯಲ್ಲಿ ಅನುಕೂಲಕರವಾಗಿರುತ್ತೆ. ನಿಮ್ಮ ಶಿಕ್ಷಣಕ್ಕೆ ಆಗಿರಬಹುದು, ನಿಮ್ಮ ಕೆಲಸಕ್ಕೆ ಆಗಿರಬಹುದು, ನಿಮ್ಮ ಒಂದು ಮೂಲ ಸೌಕರ್ಯಗಳ ಯಾವುದೇ ಆಗಿದ್ರೂ ಕೂಡ ಎಲ್ಲದರಲ್ಲೂ ಕೂಡ ನಿಮಗೆ ಸಿಗುತ್ತೆ. ಬಟ್ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ನೀವು ಅನ್ಕೊಂಡಿದ್ದಂತಹ ಸೀಟು ಸಿಗುತ್ತೆ. ಏನು ಕಾಲೇಜ್ ಮುಗಿದ ನಂತರ ಒಂದು ವೈದ್ಯಕೀಯ ಕ್ಷೇತ್ರಕ್ಕೆ ಹೋಗಬೇಕು ಅಥವಾ ಒಂದು ಇಂಜಿನಿಯರಿಂಗ್ ಮಾಡಬೇಕು ಅಥವಾ ಒಂದು ಒಳ್ಳೆ ಸ್ಥಾನಕ್ಕೆ ಹೋಗಬೇಕು ಅನ್ನೋ ಎಲ್ಲ ಸವಲತ್ತುಗಳು ಸಿಗುತ್ತೆ ನಿಮಗೆ. ಆದರೆ ಆ ಸವಲತ್ತನ್ನು ಸರಿಯಾದ ರೀತಿಯಲ್ಲಿ ಅದನ್ನು ಉಪಯೋಗವನ್ನು ಮಾಡಿಕೊಳ್ಳಿ.
ಉಪಯೋಗವನ್ನು ಮಾಡಿಕೊಳ್ಳಿಲ್ಲ ಅಂದರೆ ಅದು ನಿಮಗೆ ಬಹಳಷ್ಟು ತೊಂದರೆಗಳು ಬರುತ್ತೆ. ಓಕೆನಾ. ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಒಂದು ಹಣಕಾಸಿನ ಸ್ಥಿತಿಗತಿಗಳಲ್ಲಿ ನೋಡಿದಾಗ ನೋಡಿ, ಹಣಕಾಸಿನ ಸ್ಥಿತಿಯಲ್ಲಿ ಆರ್ಥಿಕವಾದಂಥ ಲಾಭ, ಪ್ರಯಾಣ ಮಾಡಿದ್ರೇ ಲಾಭ. ಅದರಲ್ಲೂ ಕೂಡ ವಿಶೇಷವಾಗಿ ಈ ಟ್ರಾವೆಲಿಂಗ್ ಬಿಸ್ನೆಸ್ ಮಾಡೋರಿಗೆ ಮತ್ತು ಈ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಮಾಡೋರಿಗೆ ಸಾಕಷ್ಟು ರೀತಿಯಾದಂಥ ಲಾಭವಿದೆ. ಹಣಕಾಸಿನ ಸ್ಥಿತಿಯಲ್ಲಿ ನೋಡಿದಾಗ ಅವರಿಗೆ ಸಾಕಷ್ಟು ರೀತಿಯಾದಂಥ ಲಾಭ. ಓಕೆನಾ. ಆರ್ಥಿಕವಾದಂಥ ನೆಮ್ಮದಿಯೂ ಕೂಡ ಇದೆ, ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಓಕೆನಾ. ಮತ್ತು ಸಕಲ ಕಾರ್ಯಕ್ಕೂ ಕೂಡ ನಿಮಗೆ ಜಯ ಆಗುವಂಥ ಸಾಧ್ಯತೆಯೂ ಕೂಡ ಇದೆ. ಅದರಲ್ಲೂ ಕೂಡ ಈ ಲೇವಾದೇವಿ ವ್ಯವಹಾರಸ್ಥರಿಗೆ ನಿಮ್ಮ ಹಣಕಾಸಿನಲ್ಲಿ ಬಹಳಷ್ಟು ಹಿಡಿತ ಇರುತ್ತದೆ. ಕೊಟ್ಟಂತಹ ಹಣವು ಕೂಡ ಮರುಪಾವತಿ ಆಗುವಂಥ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆ ಇದೆ. ಆದರೆ ನೀವೇನು ಮಾಡ್ತೀರಾ ಅಂದರೆ ವೈಭೋಗದ ಜೀವನಗಳಿಗೆ ಸ್ವಲ್ಪ ಆದಷ್ಟು ಹಣ ಖರ್ಚು ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಅಂದರೆ ಒಂದು ಒಳ್ಳೆ ಜ್ಯುವೆಲರಿ ತಗೊಳ್ಳೋದಾಗಿರ್ಬೋದು, ಒಂದು ಒಳ್ಳೆಯ ರೀತಿಯಾದಂತಹ ಏನಾದರೂ ಒಂದು ವಾಹನ ಖರೀದಿ ಮಾಡೋದಾಗಿರ್ಬೋದು. ಆ ರೀತಿಯಲ್ಲಿ ನೀವು ಸ್ವಲ್ಪ ಅದಕ್ಕೆ ಈ ತಿಂಗಳಿನಲ್ಲಿ ಸ್ವಲ್ಪ ಹಣ ವ್ಯಯ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ವ್ಯಾಪಾರಸ್ಥರಿಗೆ ನೋಡಿ, ವ್ಯಾಪಾರಸ್ಥರು ಏನಪ್ಪ ಅಂತ ಹೇಳಿದ್ರೆ ವ್ಯಾಪಾರವೂ ಚೆನ್ನಾಗಿ ನಡೀತಾ ಇರುತ್ತೆ, ಉದ್ಯಮವೂ ಚೆನ್ನಾಗಿ ನಡೀತಾ ಇರುತ್ತೆ. ಎಲ್ಲೋ ಒಂದು ಲೆಕ್ಕಾಚಾರ ಆಗ್ತಾ ಇರುತ್ತೆ, ಎಲ್ಲೋ ಏನೋ ಮಿಸ್ ಆಗ್ತಾ ಇದೆಯಲ್ಲ, ಎಲ್ಲೋ ಏನೋ ಕಳ್ಕೊತಾ ಇದೀನಲ್ಲ, ಎಷ್ಟೇ ಸಂಪಾದನೆ ಮಾಡಿದ್ರು ಕೂಡ ಎಲ್ಲೂ ದುಡ್ಡು ನಿಂತ್ಕೋತಾ ಇಲ್ವಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ನೀವು ಇರ್ತೀರಾ. ವ್ಯಾಪಾರಸ್ಥರಿಗೆ ಸಾಕಷ್ಟು ರೀತಿಯಾದಂತಹ ಲಾಭ, ಎಂದಿಗೂ ಕೂಡ ಸೋಲಿಲ್ಲ. ವ್ಯಾಪಾರಿಗಳಿಗೆ ಈ ತಿಂಗಳಿನಲ್ಲಿ ಯಾವುದೇ ರೀತಿಯಾದಂತಹ ಸೋಲಿಲ್ಲ ನಿಮಗೆ, ಯಾಕೆಂದರೆ ಬಹಳ ಶ್ರಮಜೀವಿಗಳು ನೀವೆಲ್ಲ. ಓಕೆನಾ. ಹಾಗಾಗಿ ನೀವು ಸ್ವಲ್ಪ ಬಹಳಷ್ಟು ಲೆಕ್ಕಾಚಾರದಲ್ಲೇ ಇರ್ತೀರಾ. ಮತ್ತು ವಿಶೇಷವಾಗಿ ನಾನು ಆವಾಗಲೇ ಹೇಳಿದಂಗೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಮಾಡೋರಿಗೆ ಮತ್ತು ಟ್ರಾವೆಲಿಂಗ್ ಬಿಸ್ನೆಸ್ ಮಾಡೋರಿಗೆ ಅಥವಾ ನಿಮ್ಮ ಒಂದು ಕೃಷಿ ಉತ್ಪನ್ನವನ್ನು ನಿಮ್ಮೂರಿಂದ ಇನ್ನೊಂದು ಊರಿಗೆ ಹೋಗಿ ಮಾರಾಟ ಮಾಡೋದರ ಆಗಿರಬಹುದು, ಇದು ರೈತ ಬಾಂಧವರಿಗಾಗಿರ್ಬೋದು ಮತ್ತು ಈ ಮಂಡಿ ವ್ಯಾಪಾರಸ್ಥರಿಗಾಗಿರ್ಬೋದು, ಅಂಥವರಿಗೆ ವಿಶೇಷವಾದಂಥ ಲಾಭ. ಮತ್ತು ದಿನಸಿ ವ್ಯಾಪಾರಸ್ಥರಿಗೂ ಕೂಡ ಸಾಕಷ್ಟು ರೀತಿಯಾದಂಥ ಈ ತಿಂಗಳಿನಲ್ಲಿ ಆದಷ್ಟು ರೀತಿಯಾದಂಥ ಲಾಭಕರ ಕೂಡ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಒಂದು ವೈವಾಹಿಕ ಜೀವನ ನೋಡಿ, ನಿಮ್ಮ ವೈವಾಹಿಕ ಜೀವನದಲ್ಲಿ ಆದಷ್ಟು ಸ್ವಲ್ಪ ಏನಾದರೂ ಡಿವೋರ್ಸ್ ಲೆವೆಲ್ಗೆ ಹೋಗ್ತಾ ಇದ್ರೆ ಸ್ವಲ್ಪ ಅದರಿಂದ ಮುಕ್ತಿಯನ್ನು ಪಡೆಯುವಂತಹ ಸಾಧ್ಯತೆ ಇದೆ. ಓಕೆನಾ. ಕೆಲವೊಬ್ಬರಿಗೆ ದಾಂಪತ್ಯದಲ್ಲಿ ಕಲಹ ಆಗಿ ಡಿವೋರ್ಸ್ ಲೆವೆಲ್ಗೆ ಹೋಗ್ಬಿಟ್ಟಿರ್ತೀರ, ಅಂಥವರಿಗೆ ಸ್ವಲ್ಪ ಮರು ವಿವಾಹ ಆಗುವಂತಹ ಸಾಧ್ಯತೆಯು ಕೂಡ ಇದೆ. ಅದು ಬಿಟ್ಟು ಬೇರೆಯವರಿಗೆ ನಿಮ್ಮ ಒಂದು ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಭಾಳಷ್ಟು ರೀತಿಯಾದಂಥ ಜಗಳಗಳು. ಓಕೆನಾ. ನಿಮಗೇನಾದರೂ ಕೋರ್ಟಲ್ಲಿ ಏನಾದರೂ ವ್ಯಾಜ್ಯಗಳಿದ್ರೆ ಡಿವೋರ್ಸ್ ಸಂಬಂಧಪಟ್ಟವರಿಗೆ ಮಾತ್ರ ಇದು ಸಂಬಂಧಪಡೋದು. ಓಕೆನಾ. ಇನ್ನು ಮಿಕ್ಕಿದವರಿಗೆ ಅದು ಸಂಬಂಧಪಡೋದಿಲ್ಲ. ಓಕೆನಾ. ಹಾಗಾಗಿ ಆ ವ್ಯಾಜ್ಯಗಳಿದ್ರೆ ಅದರಿಂದ ಮುಕ್ತಿಯನ್ನು ಪಡೆದು ಮರು ವಿವಾಹ ಆಗುವಂಥ ಒಂದು ಲಕ್ಷಣವೂ ಕೂಡ ಕಾಣ್ತಾ ಇದೆ. ಮತ್ತು ನಿಮ್ಮ ಒಂದು ವೈವಾಹಿಕ ಜೀವನದಲ್ಲಿ ನೋಡಿದಾಗ ಸ್ವಲ್ಪ ಭಾಳಷ್ಟು ಈ ತಿಂಗಳಿನಲ್ಲಿ ಜಗಳಗಳು ಆಗುವಂತಹ ಸಾಧ್ಯತೆಯೂ ಕೂಡ ಇದೆ. ಪತಿ ಪತ್ನಿಯೊಟ್ಟಿಗೆ ಏನಾದರೂ ಸ್ವಲ್ಪ ಜಗಳಗಳು ಹೆಚ್ಚಿಗೆ ಆಗ್ತಾ ಇದೆ ಅಂತ ಹೇಳಿದ್ರೆ ನೀವು ಇಚ್ಛೆ ಪಟ್ಟಿರ್ತಕ್ಕಂಥ ಅಥವಾ ನೀವು ತುಂಬ ಇಷ್ಟಪಡ್ತಾ ಇರ್ತಕ್ಕಂಥ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ನಿಮ್ಮ ಒಂದು ದಾಂಪತ್ಯ ಜೀವನದ ಕಲಹ ಏನಿದೆಯಲ್ಲ ಅದರಿಂದ ಸಾಕಷ್ಟು ರೀತಿಯಾದಂಥ ಮುಕ್ತಿಯನ್ನು ಪಡೆಯುವಂತಹ ಸಾಧ್ಯತೆಯೂ ಕೂಡ ಇದೆ. ಅಥವಾ ನಿಮ್ಮ ಮನೆ ದೇವರಿಗೆ ಹೋಗಿ ಬರೋದ್ರಿಂದ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕೂಡ ನಿವಾರಣೆ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ. ಓಕೆನಾ. ಆದಷ್ಟು ಉತ್ತರ ದಿಕ್ಕಿಗೆ ನಿಂತ್ಕೊಂಡು ನೀವು ವಿಶೇಷವಾಗಿ ಸೂರ್ಯ ದೇವನನ್ನು ಪ್ರಾರ್ಥನೆಯನ್ನು ಮಾಡಿದರೆ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗುತ್ತೆ. ಓಕೆನಾ. ಇನ್ನು ವಿಶೇಷವಾಗಿ ಮುಂದಿನ ಜೀವನ ಬಂದ್ಬಿಟ್ಟು ಪ್ರೇಮ ವಿವಾಹದಲ್ಲಿ ಇರ್ತಕ್ಕಂಥವರಿಗೆ ನೋಡಿ, ಪ್ರೇಮ ಜೀವನದಲ್ಲಿ ಇರ್ತಕ್ಕಂಥವರಿಗೆ ಸಾಕಷ್ಟು ರೀತಿಯಾದಂಥ ಲಾಭವಿದೆ, ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ, ಬಹಳಷ್ಟು ರೀತಿಯಾದಂಥ ಯಶಸ್ಸಿದೆ. ಸ್ವಲ್ಪ ಪ್ರೇಯಸಿಯಿಂದ ಸ್ವಲ್ಪ ಹಣ ಸಹಾಯವು ಕೂಡ ದೊರೆಯುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದಿನ ವಿಚಾರ ಬಂದ್ಬಿಟ್ಟು ವಿಶೇಷವಾಗಿ ರಾಜಕೀಯ ರಂಗದಲ್ಲಿರ್ತಕ್ಕಂಥ ನಾಯಕರುಗಳಿಗೆ ಸಾಕಷ್ಟು ರೀತಿಯಾದಂಥ ಲಾಭ ಮತ್ತು ಸ್ವಲ್ಪ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲದೆ ಅಚ್ಚುಕಟ್ಟಾಗಿ ಸರ್ಕಾರಿ ಕೆಲಸಗಳೆಲ್ಲವೂ ಕೂಡ ಸರಾಗವಾಗಿ ಆಗುತ್ತೆ. ಇದರಿಂದ ಒಂದು ಬಹು ಉನ್ನತ ಸ್ಥಾನಕ್ಕೆ ಏರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದಿನ ವಿಚಾರ ಬಂದ್ಬಿಟ್ಟು ವಿಶೇಷವಾಗಿ ಆರೋಗ್ಯದ ಒಂದು ದೃಷ್ಟಿಯನ್ನು ನೋಡಿದಾಗ ಸ್ವಲ್ಪ ಈ
ಮೂತ್ರಕೋಶಕ್ಕೆ ಸಂಬಂಧಪಟ್ಟಂಗೆ ಆಗಿರಬಹುದು, ಅಥವಾ ನಿಮ್ಮ ದೇಹದಲ್ಲಿ ಏನಪ್ಪ ಅಂತ ಹೇಳಿದ್ರೆ ಅಧಿಕವಾದಂಥ ಉಷ್ಣ ಹೆಚ್ಚಾಗಿರುತ್ತೆ. ಹಾಗಾಗಿ ನಿಮಗೆ ಆರೋಗ್ಯದ ಯಾವುದೇ ಬಾಧೆಗಳು ಬರೋದಿಲ್ಲ. ಆದರೆ ಏನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ನಿಮ್ಮ ಆರೋಗ್ಯದ ಉಷ್ಣತೆಯನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿ. ಅಧಿಕವಾದಂಥ ನೀರು ಸೇವನೆ ಮಾಡೋದ್ರಿಂದನೂ ಕೂಡ ನಿಮ್ಮ ದೇಹದ ಉಷ್ಣತೆಯನ್ನು ಕಡಿಮೆ ಆಗುತ್ತೆ. ಯಾಕೆಂದರೆ ಉಷ್ಣ ಹೆಚ್ಚಾಗಿ ನಿಮಗೆ ಸ್ವಲ್ಪ ಆರೋಗ್ಯ ಬಾಧೆಗಳು ಬರುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇಷ್ಟು ಈ ಒಂದು ವೃಶ್ಚಿಕ ರಾಶಿಯ ಮೇ ತಿಂಗಳ ಒಂದು ಭವಿಷ್ಯ. ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಶ್ರೀ ಗಣೇಶ ಎಂದು ಕಮೆಂಟ್ ಮಾಡಿ. ಈ ತಿಂಗಳು ಪೂರ್ತಿ ನಿಮಗೆ ಅದೃಷ್ಟ ಫಲ ಬರುವಂಥ ಸಾಧ್ಯತೆಯು ಕೂಡ ಇದೆ.